ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ನೀಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಕೇಂದ್ರ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಇದೇ 16ರಿಂದ 18ರವರೆಗೆ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಯಲಿದ್ದು, ಮಹಿಳೆಯರಿಗೆ ಶೇಕಡ 33ರಷ್ಟು ಮೀಸಲಾತಿ ಕುರಿತು ವಿಶೇಷ ಚರ್ಚೆ ನಡೆಯಲಿದೆ. ಸರ್ಕಾರದ ನಿಲುವಿಗೆ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ಸೂಚಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಹಿಳಾ ಮೀಸಲಾತಿ ವಿಷಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುನ್ನೆಲೆಗೆ ತಂದಿದ್ದಾರೆ. ನಾರಿ ಶಕ್ತಿ ವಂದನ್ ಮಸೂದೆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ತಮ್ಮ ಹಕ್ಕಿನ ಬಗ್ಗೆ ಮುಂದಿನ 10 ದಿನಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಸ್ವೀಕಾರ ಮಾಡಲಿವೆ ಎನ್ನುವ ವಿಶ್ವಾಸವಿದೆ ಎಂದರು. ಇವತ್ತು ಯಾವುದೇ ಪಾರ್ಟಿ ಇರಬಹುದು, ಎಲ್ಲಾ ಪಾರ್ಟಿಯಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಒಂದು, ಮಹಿಳಾ ಮೀಸಲಾತಿ ಬಿಲ್ ಅನ್ನ ನೀವು ಸ್ವೀಕಾರ ಮಾಡಬೇಕು. ನಂಬರ್ 2, ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ಹಳ್ಳಿಯಲ್ಲೇ ತುಂಬ ಚೆನ್ನಾಗಿ ಕೆಲಸ ಮಾಡಬಲ್ಲು, ಯಾರೋ ಸಾಮಾಜಿಕ ಕೆಲಸ ಮಾಡ್ತಾಳೆ, ಯಾರೋ ಒಳ್ಳೆ NGO ನಡೆಸಿದಾಳೆ, ಎಕ್ಸ್ಪೀರಿಯನ್ಸ್ ಇದೆ, ಯಾರೋ ಒಳ್ಳೆಯ ಪ್ರೊಫೆಷನಲ್ ಇದ್ದಾರೆ, ಅದು ವಕೀಲರು ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಎಂಜಿನಿಯರ್ ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಅಂಥವರನ್ನೇ ಕೂಡ ನಾವು ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿದ್ರೆ ಆ ಫೀಲ್ಡಿಗೆ ಅದು ಉಪಯೋಗ ಆಗುತ್ತೆ, ಆ ಇಲಾಖೆಗೆ ಅದು ಉಪಯೋಗ ಆಗುತ್ತೆ, ಆ ಕ್ಷೇತ್ರಕ್ಕೆ ಅದು ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ರಾಜಕೀಯ ಪಾರ್ಟಿಗಳು ಯೋಚನೆ ಮಾಡುವಂಥ ಕಾಲ ಬಂದಿದೆ. ಆ ಕಾಲದಲ್ಲಿ ನಾವಿದ್ದೀವಿ. ಕಾಲ ಬಂದಿದೆ, ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ. ಆ ಕಾಲದಲ್ಲಿ ಭಾಗವಹಿಸುವಂಥ, ಆ ಕಾಲದಲ್ಲಿ ನಿರ್ಣಯ ತಗೊಳ್ಳುವಂಥ, ಆ ನಿರ್ಣಯದಲ್ಲಿ ನಾವು ಪಾತ್ರರಾಗುವಂಥ ಒಂದು ಕಾಲಘಟ್ಟ ಇವತ್ತು ಬಂದಿದೆ. ಅದಕ್ಕಾಗಿ ಮತ್ತೊಂದು ಬಾರಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ರಾಜ್ಯ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ 2029ರ ವೇಳೆಗೆ ಸಂಸತ್ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ದೊರಕುವಂತೆ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಸಂಸತ್ ಅಧಿವೇಶನ ಕರೆಯಲಾಗಿದೆ ಎಂದು ತಿಳಿಸಿದರು. ಆದರೆ ಇದನ್ನ ಯಾವಾಗ ಜಾರಿಗೆ ತರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು, ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿರೋ ಕಾರಣಕ್ಕೋಸ್ಕರ. ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ 2029 ಲೋಕಸಭೆ ಚುನಾವಣೆಗೆ ಬರಲೇಬೇಕಾದಂತಹ ಸಂದರ್ಭ ತಂದು ಕೊಟ್ಟಿದ್ದಾರೆ ನಮಗೆ ಪ್ರಧಾನಮಂತ್ರಿ. ಅದನ್ನು 2029ಕ್ಕೆ ಜಾರಿ ಆಗಬೇಕು ಅಂದರೆ ಏನೇನು ಮಾಡಬೇಕು ಆ ತಿದ್ದುಪಡಿಯನ್ನು ಈ ಒಂದು ಸ್ಪೆಷಲ್ ಸೆಷನ್ ಮೂಲಕ ತಿದ್ದುಪಡಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು.